ಬಾಲಿವುಡ್ ಹಿರಿಯ ನಟ ಧರ್ಮೇಂದ್ರ ಮುಂಬೈನ ತಮ್ಮ ನಿವಾಸದಲ್ಲಿ ಇಂದು ನಿಧನ ಹೊಂದಿದ್ದಾರೆ. ಹಿಂದಿ ಚಿತ್ರರಂಗದ ಹೀಮ್ಯಾನ್ ಎಂದೇ ಪ್ರಖ್ಯಾತರಾಗಿದ್ದ ಅವರು ದೀರ್ಘಕಾಲದ ಅನಾರೋಗ್ಯದಿಂದ ಬಳಲುತ್ತಿದ್ದರು. ದಿಗ್ಗಜ ನಟರಲ್ಲಿ ಒಬ್ಬರಾಗಿದ್ದ ಧರ್ಮೇಂದ್ರ ಅವರ ನಿಧನದಿಂದ ಭಾರತೀಯ ಸಿನಿಮಾ ರಂಗದಲ್ಲಿ ಹಿರಿಯ ನಟನ ಯುಗಾಂತ್ಯವಾಗಿದೆ. 1935ರ ಡಿಸೆಂಬರ್ 8ರಂದು ಪಂಜಾಬ್ನ ಲೂಧಿಯಾನಾ ಪ್ರಾಂತ್ಯದ ಸಹಾನೇವಾಲ್ ಗ್ರಾಮದಲ್ಲಿ ಜನಿಸಿದ್ದ ಅವರು 1960ರಲ್ಲಿ ದಿಲ್ ಭಿ ತೇರಾ ಹಮ್ ಭಿ ತೆರೆ ಎನ್ನುವ ಚಿತ್ರದ ಮೂಲಕ ಬಾಲಿವುಡ್ಗೆ ಪಾದಾರ್ಪಣೆ ಮಾಡಿದ್ದರು. ಪಂಜಾಬಿ, ಬಂಗಾಳಿ ಭಾಷೆ ಸೇರಿದಂತೆ 300ಕ್ಕೂ ಅಧಿಕ ಚಿತ್ರಗಳಲ್ಲಿ ನಟಿಸಿದ್ದರು. ಹಿಂದಿ ಚಿತ್ರರಂಗದಲ್ಲಿ ಅತ್ಯಧಿಕ ಸಂಖ್ಯೆಯ ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ ದಾಖಲೆಯನ್ನು ಧರ್ಮೇಂದ್ರ ಹೊಂದಿದ್ದಾರೆ. 6 ದಶಕಕ್ಕೂ ಅಧಿಕ ಕಾಲ ಚಿತ್ರರಂಗದಲ್ಲಿ ಸಕ್ರಿಯರಾಗಿದ್ದರು. ಶೋಲೆ, ಚುಪ್ಕೆ ಚುಪ್ಕೆ ಮತ್ತು ಫೂಲ್ ಔರ್ ಪತ್ಥರ್ ಮುಂತಾದ ಚಿತ್ರಗಳಲ್ಲಿನ ಅವರ ಕಾಲಾತೀತ ಅಭಿನಯ ಚಲನಚಿತ್ರ ಪ್ರೇಮಿಗಳ ತಲೆಮಾರುಗಳನ್ನು ರೂಪಿಸಿದ್ದವು. ಚಿತ್ರರಂಗದಲ್ಲಿನ ತಮ್ಮ ಕೊಡುಗೆಯಾಗಿ 2012ರಲ್ಲಿ ಪದ್ಮಭೂಷಣ ಪುರಸ್ಕಾರಕ್ಕೆ ಪಾತ್ರರಾಗಿದ್ದರು. 2004ರಿಂದ 2009ರ ಅವಧಿಯಲ್ಲಿ ರಾಜಸ್ಥಾನದ ಬಿಕಾನೇರ್ ಕ್ಷೇತ್ರದಿಂದ ಭಾರತೀಯ ಜನತಾ ಪಕ್ಷದ ಸಂಸದರಾಗಿಯೂ ಸೇವೆ ಸಲ್ಲಿಸಿದ್ದರು. ಹಿರಿಯ ನಟ ಧರ್ಮೇಂದ್ರ ನಿಧನಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು, ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ಗಣ್ಯರು ಸಂತಾಪ ಸೂಚಿಸಿದ್ದಾರೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಧರ್ಮೇಂದ್ರ ಅವರ ನಿಧನದಿಂದಾಗಿ ಭಾರತೀಯ ಸಿನಿಮಾಕ್ಕೆ ಬಹುದೊಡ್ಡ ನಷ್ಟವಾಗಿದೆ. ಅತ್ಯಂತ ಜನಪ್ರಿಯ ನಟರಲ್ಲಿ ಒಬ್ಬರಾಗಿದ್ದ ಅವರು ಅವಿಸ್ಮರಣೀಯ ನಟನೆಯನ್ನು ತಮ್ಮದಾಗಿಸಿಕೊಂಡಿದ್ದರು. ಯುವ ತಲೆಮಾರಿನ ಕಲಾವಿದರಿಗೆ ಅವರ ಪರಂಪರೆ ಮಾದರಿಯಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಂದೇಶದಲ್ಲಿ ಭಾರತೀಯ ಸಿನಿಮಾದ ಯುಗವೊಂದು ಅಂತ್ಯವಾಗಿದೆ. ಧರ್ಮೇಂದ್ರ ತಾವು ನಿರ್ವಹಿಸಿದ ಪ್ರತಿಯೊಂದು ಪಾತ್ರಕ್ಕೂ ಆಕರ್ಷಣೆ ಮತ್ತು ತೀವ್ರತೆಯನ್ನು ತಂದುಕೊಟ್ಟ ಅದ್ಭುತ ನಟರಾಗಿದ್ದರು. ವೈವಿಧ್ಯಮಯ ಪಾತ್ರಗಳನ್ನು ನಿರ್ವಹಿಸಿದ್ದ ಅವರು ತಮ್ಮ ಸರಳತೆ ಮತ್ತು ಮಾನವೀಯತೆಗೆ ಹೆಸರಾಗಿದ್ದರು ಎಂದು ಸ್ಮರಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ಸಚಿವ ಅಶ್ವಿನಿ ವೈಷ್ಣವ್, ಧರ್ಮೇಂದ್ರ ಅವರ ಪರಂಪರೆಯನ್ನು ಭಾರತೀಯ ಸಿನಿಮಾ ಸದಾಕಾಲ ಅನುಸರಿಸುತ್ತದೆ. ಸಮಯಾತೀತ ಪಾತ್ರಗಳ ಮೂಲಕ ಅವರು ಶೌರ್ಯ ಮತ್ತು ಸಹಾನುಭೂತಿಯ ಚಿತ್ರಣಗಳನ್ನು ನೀಡಿದ್ದಾರೆ. ಅವರ ನೆನಪು ಎಂದಿಗೂ ಜೀವಂತವಾಗಿರಲಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಸಚಿವ ನಿತಿನ್ ಗಡ್ಕರಿ, ಧರ್ಮೇಂದ್ರ ಅವರು ಉತ್ತಮ ಕಲಾವಿದರಷ್ಟೇ ಅಲ್ಲ, ಉತ್ತಮ ವ್ಯಕ್ತಿಯೂ ಆಗಿದ್ದರು. ಮುಗ್ಧತೆ ಅವರ ಸ್ವಭಾವವಾಗಿತ್ತು. ರೈತರ ಕುರಿತು ಕಾಳಜಿ ಹೊಂದಿದ್ದರು. ಅವರ ಚಿತ್ರಗಳನ್ನು ಜನರು ಇಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದ್ದಾರೆ. फिल्में हैं जिसमें उन्होंने अभिनय किया है, वो मुझे लगता है कि लोग कभी भूल नहीं सकेंगे. इतना अच्छा कार्य उन्होंने किया है और निश्चित रूप से उनके जाने से हमारे चित्रपट सृष्टि का बड़ा नुकसान भी हुआ है. भगवान उनके आत्मा को शांति दे.